ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದಿನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇವತ್ತು ಭಾಳ ಎಲ್ಲ ಟಿಚಿಂಗ್ ಮಾಡಬೇಕು, ಎಲ್ಲ ಕಟಿಂಗ್ ಮಾಡಬೇಕು, ಎಲ್ಲ ಕೆಲಸ ಭಾಳ ಐತಿ. ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಅನ್ನೋಕ್ಕೆ ಅಷ್ಟು ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕಂತೀನಿ. ಎಲ್ಲಾನು ಪ್ರತಿಯೊಂದು ನಿಮಿಷ ನಿಮ್ಗೂ ಶೇರ್ ಮಾಡ್ತಿರ್ತೀನಿ. ಇವಾಗೆಲ್ಲ ಕೆಲಸ ಅಲ್ಲಿದಲ್ಲೇ ಬಿದ್ದೈತಿ. 6:30 ಟೈಮು. ಸಂಜೆನಾಗೆಲ್ಲ ಅಲ್ಲಿದಲ್ಲೇ ಇಟ್ಟು ಹಿಂಗೆ ಮುಕ್ಕೊಂಡ್ಬಿಡ್ತೀನಿ ರೀ. ಮುಂಜಾನೆ ಅಷ್ಟು ಕ್ಲೀನ್ ಮಾಡಿದ್ರಾಗನೇ ಟೈಮ್ ಭಾಳ ಆಗಿಬಿಡ್ತಾ. ಮತ್ತು ಶ್ರಾವಣಿಯರ್ ಸ್ಕೂಲ್ ಹೋಗೋದದು, ಶ್ರಾವಣಿಯರ್ ಜಾಕ ಅಷ್ಟು ಕೆಲಸ ಒಮ್ಮೆ ಆಗುತ್ತೆ ನೋಡಿ. ಮುಂಜಾನೆ ಒಂದು ತಾಸು ಹೆಣ್ಣು ಮಕ್ಳಿಗೆ ಉಸಿರಾಡೋಕೆ ಕಷ್ಟ ಆಗುತ್ತೆ ನೋಡಿ. ಒಂದು ತಾಸು ಯಾಕೆ 10-11 ತನಕ ಟೈಮು. ಮುಂಜಾನೆ 6ಕ್ಕೆ ಎದ್ದವರು 11 ತನಕ ಟೈಮೇ ಸರಿ. ನಿಮ್ಮ ನೋಡು ಮಾತಾಡ್ಕೊತಾನೆ ವಿಡಿಯೋ ಮಾಡ್ಕೊತಾನೆ ಕೆಲಸ ಮಾಡ್ತಿರ್ತೀನಿ. ಹಿಂಗಾಗಿ ಟೈಮ್ ಭಾಳ ಆಗುತ್ತೆ ನೋಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ವಿಡಿಯೋ ಕಾಣಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೊಂಬತ್ರಿ ಮಡಿಬೇಡಿ. ಬನ್ನಿ ನೋಡಿ ಸ್ನೇಹಿತರೆ, ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಕೇರಿ ಹಂಗೆ ಮಲ್ಕೊಂಡೆ. ನಿನ್ನೆ ನೈಟಿ ಟೀಚಿಂಗ್ ಮಾಡೋದು, ಲಂಗ ಹೊಲಿಯೋದು ಎಲ್ಲ ಇದ್ವು ಅಲ್ರಿ. ಹಿಂಗೆ ಎಲ್ಲ ಬಿಟ್ಟು ಮುಕ್ಕೊಂಡೆ. ಇವಾಗ ಎದ್ದು ಶ್ರಾವಣಿ ಕಾಯ್ತಿರ್ದ ನೋಡಿ. ಬೌನಿ ಹಂಗೆ ನೋಡಿ. ಬೌನಿ ತೊಗೊಂಡು ಆಟ ಆಡ್ತಾನೆ ರೀ. ಬೌನಿ ಕೂಡ ಏನು ಮಾಡ್ಬೇಕ್ರಿ, ಸಾಕಾಗೈತಿ. 2 ಲಂಗ ನೈಟಿ 110 ರೂಪಾಯಿ ಟೀಚ್ ಮಾಡಿದ್ದೀನಿ ರೀ ನೀನು ಸಂಜಿನಾಗ. ಇವತ್ತು ಸಿಕ್ಕಾಪಟ್ಟೆ ಹೊಲಿಯೋದವ ರೀ. ಮತ್ತು ನೋಡ್ಬೇಕ್ರಿ ಹೆಂಗೆ ಆಗುತ್ತೆ. ನಾವು ಶ್ರೀಶೈಲಕ್ಕೆ ಹೋಗೋದೊಂದು ಶುಕ್ರವಾರ ಗುರುವಾರ ಉಣಿ ಅಂತ, ಶುಕ್ರವಾರ ಉಣಿ ಅಂತ ನೋಡ್ಬೇಕ್ರಿ. ಹೆಂಗೆ ಗೊತ್ತಿಲ್ಲ ನನಗೂ ಅದೊಂದು. ಶುಕ್ರವಾರ ಐತೋ ಗುರುವಾರ ಐತೆ ಅಂತ ಗೊತ್ತಿಲ್ಲ. ಯಾವ ವಾರ ಆಗುತ್ತೆ ಉಣಿ ನೋಡ್ಬೇಕ್ರಿ. ನೋಡ್ಕೇರಿ ಹೆಂಗೆ ಗುರುವಾರ ಹೋಗೋದಾರ ಗುರುವಾರ ಹೋಗ್ಬೇಕು, ಶುಕ್ರವಾರ ಹೋಗೋದಾರ ಶುಕ್ರವಾರ ಹೋಗ್ಬೇಕು. ನೀನು ಅತ್ತಿಯರು ಫೋನ್ ಹಚ್ಚಿದ್ರು ಗುರುವಾರ ಅಂತಾರವ ಅಂತಂದು. ಗುರುವಾರ ಆದ್ರೆ ಗುರುವಾರ ರೀ, ಶುಕ್ರವಾರ ನೋಡಿ. ಎಲ್ಲ ಮನೆ ಎಲ್ಲ ಕ್ಲೀನಾಗೈತಿ. ಹೋಗೋದು ಒಂದಿಷ್ಟು ರೊಟ್ಟಿ ಜೋಳ ಒಂದಿಷ್ಟು ಚಕ್ಲಿ ಮಾಡ್ಕೋಬೇಕು. ಮತ್ತು ಟಿಚ್ ಮಾಡೋ ಕೊಡುವುದವ್ರಿ. ಎಲ್ಲನೂ ನಿಭಾಯಿಸ್ಬೇಕು. ಇವತ್ತು ವಿಡಿಯೋ ಹೆಂಗೆ ಮಾಡ್ತೀನೋ ಹೆಂಗಿಲ್ಲ ವಿಡಿಯೋ ಹೆಂಗೆ ಮಾಡ್ಕೋತಾನೆ. ಸ್ನೇಹಿತರೆ ಟೈಮ್ 8:30 ಆಯಿತು. ಇವಾಗ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕೊಂಡು ಮನೆ ಎಲ್ಲ ಕ್ಲೀನಾಗೈತೆ. ನೋಡ್ತಿರ್ಬೇಕು ಎಲ್ಲ ಕ್ಲೀನ್ ಮಾಡಿ ನೋಡಿ. ಇಷ್ಟು ಮನೆ ಎಲ್ಲ ಹೊಲಸು ಭಾಳ ಇತ್ತು ಸ್ನೇಹಿತರೆ. ಇಷ್ಟು ಕ್ಲೀನ್ ಮಾಡ್ಕೊಂಡಿನಿ. ಇವಾಗ ಏನೈತಿ, ಇದು ಪುಟ್ಟಿ ಹಾಕ ಮ್ಯಾಗ ಡಬ್ಬ ಹಾಕ್ತೀನಿ ರೀ. ಹಾಸಿ ಒಗಿಯೋದು ಅಂದ್ರೆ ಅಷ್ಟೇ ಪುಟ್ಟಿ ತೊಗೊಳ್ತೀನಿ, ದೊಡ್ಡ ಪುಟ್ಟಿ. ಇಲ್ಲಿಕ ಯೂಸ್ ಜಿಲ್ರಿ ಹಾಕ ಮ್ಯಾಗ ಡಬ್ಬ ಹಾಕ್ಬಿಡ್ತೀನಿ. ಜವಾರಿ ಮ್ಯಾಗ ಇಲ್ಲಿ ಜವಾರಿ ಐತಲ್ರಿ ಮ್ಯಾಕ ಡಬ್ಬ ಹಾಕ್ಬಿಡ್ತೀನಿ. ಇಷ್ಟು ಬ್ಲೌಸು ಕಟ್ ಮಾಡೀನಿ ರೀ. ಇವತ್ತು 2 ಬ್ಲೌಸ್ ಟಿಚ್ ಮಾಡಕ್ಕೆ ಇಟ್ಟಿನಿ. ಇಷ್ಟು ಕಟ್ ಮಾಡಬೇಕು. ಶ್ರೀಶೈಲಕ್ಕೆ ಹೋಗೋರಾಗ ಕೊಡ್ಬೇಕ್ರಿ ಇವೆಲ್ಲ ಹೊಲಿದು. ಹಿಂಗಾಗಿ ಕಟ್ ಮಾಡ್ಬೇಕಂತ ಇಟ್ಟಿನಿ. 2 ಹೊಲಿಬೇಕಂತೆ ಆಟಿ ಮಾಡಿಟ್ಟಿನಿ ರೀ. ಮಣ್ಣು ಕಟ್ ಮಾಡಿದ್ದು ಹೊಲ್ದೇ ಇಲ್ರಿ. ಶ್ರಾವಣಿನ ಅಭ್ಯಾಸ ಮಾಡಕತ್ತಾಳ. ಶ್ರಾವಣ ಕುಂತಾಳ್ರಿ. ಶ್ರಾವಣ ಒಲಿ ಹಚ್ಚಿದೆ ಹೆಸ್ರಾಣ ಇನ್ನೇಗಾರ ಒಲಿ ಹಚ್ಚೋಗಿನಪ್ಪ. ತಾನೇ ಹೆಂಗೆ ಆರತ್ತದು? ಅದಕ್ಕೆ ಕಾಲು ಬಂದು ಎಷ್ಟು ಹತ್ತಕೈತದ ಒಲಿ. ಹಿಂಗೆ ಕಟ್ಟಿಗೆ ತೀಯಾಡಿ ಆರೈತದು ನೋಡಿ ಸ್ನೇಹಿತರೆ. ನೀರು ಒಲಿ ಹಚ್ಚೀನಿ. ಮತ್ತು ಹುಳ್ಳಿಕಾಳು ಕುದಿಯಕ್ಕೆ ಇಟ್ಟೀನಿ. ಕುದ್ದಾವ್ರಿ ಹುಳ್ಳಿಕಾಳು 2-3 ಸೀಟಿ ಹತ್ತು ಬಂದ್ ಮಾಡಿಬಿಡ್ತೀನಿ ರೀ. ಸದ್ದ ಗ್ಯಾಸಿಗೆ ಕಟ್ಟಿ ಎಲ್ಲ ಎಷ್ಟು ವರ್ಷ ಆಗಿತ್ತು ರೀ. ದೋಸೆ ಇಡ್ಲಿ ಮಾಡಿರ ಬಾಂಡೆನೂ ಅಷ್ಟೇ, ಮಣ್ಣಿನೂ ಅಷ್ಟೇ ಗಲೀಜಾಗುತ್ತೆ. ಅದಷ್ಟು ಗ್ಯಾಸಿಗೆ ಕಟ್ಟಿ ಒರೆಸ್ಕೊಂಡು ಒಲೆ ತೊಳ್ಕೊಂಡು ಒಲೆ ಹಚ್ಚಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಬಾಂಡೆ ಅದಾವ. 8:30 ಆಗೈತೆ. ಇವಾಗ ಹುಳ್ಳಿಕಾಳು ಪಲ್ಯ ಮಾಡಿ ಒಂದು ಪ್ಯಾಕೆಟ್ ಮೊಸರು ತರಿಸ್ಬಿಡ್ತೀನಿ ರೀ. ಒಂದು ಪ್ಯಾಕೆಟ್ ಮೊಸರು ತರಿಸಿ ಹುಳ್ಳಿಕಾಳು ಪಲ್ಯ ಮೊಸರು ಹಾಕೋ ಒಂಥರ. ಮತ್ತು ಇದು ನೋಡಿ ರೊಟ್ಟಿ ಮಾಡ್ತೀನಿ. ಆಮೇಲೆ ಮಾಡೋ ನೋಡಿ ಸ್ನೇಹಿತರೆ ಬನ್ನಿ. ಮತ್ತು ನೋಡಿ ನೀರು ಒಲೆ ಹಚ್ಚಿ ಆರಿಸಿದೆ. ಶ್ರಾವಣ ನೀರು ಒಲೆ ಹಚ್ಚಿ ಇವಾಗ ಪಲ್ಯ ಮಾಡಾಕತ್ತೀನಿ ನೋಡಿ. ಇವಾಗ ಎಷ್ಟು ಹೆಚ್ಚಾಕಿ ಎಷ್ಟು ಎಣ್ಣೆ ಹಾಕಿ ಪಲ್ಯ ಅಷ್ಟೇ ಅಡಿಗೆ ರುಚಿಯಾಗಲ್ಲ. ಅವಾಗೆಲ್ಲ ಹೈಬಾರ್ಡ್ ಬಂದ್ಬಿಟ್ಟೈತಿ ರೀ. ಅವಾಗೆಲ್ಲ ಜವಾರಿ ಕಾಲಿತ್ತು. ಜವಾರಿ ಕಾಲದಾಗ ಟೇಸ್ಟ್ ಆಗ್ತಿತ್ತು. ಅವಾಗೆಲ್ಲ ಎಣ್ಣೆ ಒಳ್ಳೆ ಐತೆ ಸ್ನೇಹಿತರೆ. ಅರ್ಧ ಕಿಲೋ ಎಣ್ಣೆ 1 ವಾರ ಮಾಡಿದ್ರೆ ಅಂತ. ಈಗ 1 ಕಿಲೋ 1.5 ಕಿಲೋ ಎಣ್ಣೆ ಸಾರಲ್ಲಾಗೈತೆ ರೀ 1 ವಾರಕ್ಕೆ. 1 ಕಿಲೋರ ಬೇಕು ರೀ. ಮತ್ತು ಹಂಗೆ ಏನಾರ ಬಜ್ಜಿ ಚಕ್ಲಿ ಅಂಥದ್ದು ಏನೋ ಸ್ನ್ಯಾಕ್ಸ್ ಎಣ್ಣೆ ಮಾಡಿದ್ರೆ 1.5 ಕಿಲೋ ಎಣ್ಣೆ ಸಾರ ರೀ ವಾರ. ಇವಾಗ ಎಂಥ ಕಾಲು ಬಂತು, ಅವಾಗ ಎಂಥ ಕಾಲು ಇತ್ತು ನೋಡಿ. ಏನು ಮಾಡೋಕ್ಕಾಗಲ್ಲ ರೀ. ಕಾಲು ಬಂದಾಗ ಹೋಗ್ಲೇಬೇಕು ರೀ. ಕಾಲು ಹೆಂಗೆ ಬರ್ತ ಹಂಗೆ ಸಾಗಲೇಬೇಕು. ಜೀವನನೇ ಹಂಗೆ ಐತ್ರಿ. ಪಾಲಿ ಬಂದಿದ್ದು ಯಾವಾಗ ಪಾಲಿ ಬರ್ತಾವೆ ಉಣ್ಕೊತ ಹೋಗ್ಬೇಕು. ಅವಾಗೆಲ್ಲ ಜವಾರಿ ತಿಂದು ಜವಾರಿ ಇದು ಉಂಡು ತಿಂದು ಅವಾಗೆಲ್ಲ 100 ಕಾಲು ಬಾಳ್ತಿದ್ರು. ಇವಾಗೆಲ್ಲ ಹೈಬಾರ್ಡ್ ತಿಂದು 50 ಕಾಲಕ್ಕೆ ಡೆಮ ನೋಡಿ. ಇತ್ತೀಚಿಗೆ ಮಾತ್ರ ಸಣ್ಣ ವಯಸ್ಸಿನವರ ಸಾಯೋದು ಭಾಳ ಆಗೈತೆ ಸ್ನೇಹಿತರೆ. ಎಲ್ಲಿ ಕೇಳ್ತಿ ಹಾರ್ಟ್ ಆಯಿತು. ಹಾರ್ಟ್ ಮಾತ್ರ ಹೆಚ್ಚಾಗೈತೆ ನೋಡಿ. ಹಾರ್ಟ್ ಅಟ್ಯಾಕ್ ಆಗಿದ್ದು ಅದು ಮಾತ್ರ ಹೆಚ್ಚಾಗೈತೆ. ಆಯ್ತು ಇವಾಗ ಮಾತ್ರ ಹಾರ್ಟ್ ಆಯಿತು. ಅಲ್ಲಿ ಆಕ್ಸಿಡೆಂಟು ಹಾರ್ಟ್ ಮಾತ್ರ ಹೆಚ್ಚಿನಾಗಿಬಿಟ್ಟೈತೆ ನನಗೆ. ಅದೇ ಒಂದು ಬೇಜಾರಾಗಿಬಿಡುತ್ತೆ. ಸಣ್ಣ ವಯಸ್ಸಿನವ್ರು ತೀರ್ಕೊಂಡ್ರೆ ಎಷ್ಟು ಮನ್ಸಿಗೆ ಕಷ್ಟ ಆಗುತ್ತೆ ಹೇಳಿ. ಏನು ಮಾಡೋಕ್ಕಲ್ಲ ಸ್ನೇಹಿತರೆ. ಮನೆ ಬಾರಿ ಕೊಂಡಿದ್ದು ಪಾಲಿ ಬಳಿ ಪಂಚಾಮೃತ ಅಂದ್ರೆ ಮುಂದೆ ಜೀವನ ಸಾಗತ್ತೆ ರೀ. ನಾನು ಬಂದೈತೆ ನಾನೇ ಉಣ್ಬೇಕಂತ. ಇವಾಗಿನ ಕಾಲಕ್ಕೆ ಸ್ನೇಹಿತರೆ ತಂದೆಯರು ಮಕ್ಕಳು ತಂದೆಗೆ ಚಿತೆ ಇಡ್ತಿದ್ರು.
ಇವಾಗಿನ ಕಾಲಕ್ಕೆ ತಂದೆಯರ ಮಕ್ಳಿಗೆ ಇಡೋ ಪರಿಸ್ಥಿತಿ ಐತೆ ನೋಡಿ ಇವಾಗ. ನನಗೆ ಅದೇ ಅನ್ಸುತ್ತೆ, ಯಾಕೆ ಈ ಥರ ಇವಾಗ ಎಂಥ ಕಾಲ ಬಂತ ಅಂತ ವಿಚಾರ. ಒಂದು ಕಡೆ ವಿಚಾರ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಈಗ ಅವಾಗೆಲ್ಲ 100 ಕಾಲಕ್ಕೆ ಸಾಯೋರು, ಇವಾಗೆಲ್ಲ ಜನ ಇಂಥ ತಿಂದು ಪಿಜ್ಜಾ ಬರ್ಗರು ಸುಡುಗಾಡು ಬೇಕ್ರಿ ಐಟಮ್ಸ್ ತಿಂದು ಮೈ ಬರ್ತೈತೆ ರೀ. ಆಮೇಲೆ ಇಂಥ ತಿಂದು ಜಡ್ಡು ಸೇರ್ತಾವೆ, ಕ್ಯಾನ್ಸರ್ ಅನ್ಯಾಡ್ ಜಡ್ಡುಗಳು ನೋಡಿ ಇವಾಗ. ಅವಾಗೆಲ್ಲ ದವಾಖಾನೆಯನ್ನ ಗೊತ್ತಿದ್ದಿಲ್ಲ ಅಂತ. ಅವಾಗೆಲ್ಲ ಏನಿದಿಲ್ಲ ಸ್ನೇಹಿತರೆ. ಅವಾಗಿನ ಕಾಲಕ್ಕೆ ಹೇಳ್ಬೇಕಾದ್ರೆ ನಮ್ಮ ಅವ್ವಾರು ಹೇಳ್ತಿರ್ತಾರೆ, ನಾವೆಲ್ಲ ಕರ್ಚಿಕಾಯಿ ಬೆಳ್ಳಿ ಗಡ್ಡಿ ಹರಿದು ಬಟ್ಟೆ ಹೊಕ್ಕೊಂಬರ್ತೀವಿ ಅಂತಾರೆ. ಇವಾಗೆಲ್ಲ ಐತ್ರಿ ಸಾಬೂನ, ಆ ಸಾಬೂನ ಇದು ಯಾವುದು ಬಿಳಿ ಬಟ್ಟೆ ಬೇರೆ, ದಿನ ಉಡೋ ಕಲರ್ ಬಟ್ಟೆ ಬೇರೆ, ಎಲ್ಲ ಥರ ಸಾಬೂನು ಬಂದಾವ್ರಿ. ಅವಾಗ ಏನಿದಿಲ್ಲ ರೀ, ಅದೇ ಕಾಲನೇ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ. ಈ ಕಾಲಕ್ಕಿಂತ ಆ ಕಾಲ ಬೆಸ್ಟ್ ನನಗೆ. ಯಾಕಂದ್ರೆ ಅವಾಗೆಲ್ಲ ಸಾಬೂನು ಇದ್ದಿಲ್ಲ, ಎಲ್ಲ ಇದ್ರಿ ಏನೂ ಇದ್ದಿಲ್ಲ ರೀ. ಇವಾಗ ಎಲ್ಲ ಶಾಂಪೂ ಸುಡುಗಾಡ ಬಂದು ಕೇರಿ ಕೂದಲೆಲ್ಲ ಉದುರತ್ತವ್ರೆ. ಇಂಥವು ಶಾಂಪೂ ಬಳಸೋದು, ಇಂಥವು ಕ್ರೀಮ್ ಬಳಸೋದು, ಮಾರೆಲ್ಲ ಕೆಡೋದು, ಇದು ಮಾಡೋದು, ಎಲ್ಲ ಥರ ಇದೈತೆ ನೋಡಿ. ಇವಾಗಿನ ಕಾಲ ಉಪಯೋಗಿಲ್ಲ ಅಂತಲೇ ಹೇಳ್ಬೋದು ರೀ. ಅವಾಗಿನ ಕಾಲ ಬೆಸ್ಟ್ ಅಂತ ಹೇಳ್ಬೋದು. ಬನ್ನಿ, ಪಲ್ಯ ಆಗೈತಿ, ಇವಾಗ ರೊಟ್ಟಿ ಮಾಡ್ತೀನಿ. ಅವ್ವ ಹೇಳ್ತಿರ್ತಾಳ್ರಿ, ಅವು ಕರ್ಚಿಕಾಯಿ ಗಡ್ಡೆ ಅಂದ್ರೆ ಯಾರ್ಯಾರು ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ. ಅವು ಕರ್ಚಿಕಾಯಿ ಅಂತವಲ್ವ ಅಡಿವೆ ಬೆಳಿತಾವೆ ರೀ. ಅಡಿವೆ ಬೆಳಿತಾವೆ, ಅವ್ರ ಗಡ್ಡೆ ತಂದು ಹಚ್ಚಿ ಬಟ್ಟೆ ಒಗಿತಿರ್ತಾರೆ. ಕಣ ಹಸನದಿದ್ದು ಅಂತೀರಿ ಅವಕ್ಕೆ. ಏನೋ ಅವ ಹೇಳ್ತಿರ್ತಾವೆ, ಒಗಿತಿದ್ವ, ಇವಾಗ ನಾವೇ ಮಾಡಲ್ಲ, ಇವಾಗ ಎಂಥ ಕಾಲ ಬಂತ ಅಂತಿರ್ತಾರೆ. ಅದಕ್ಕೆ ಏನಪ್ಪ ಅಂತ ನೋಡಿ ಹೇಳಿದೆ. ರೊಟ್ಟಿ ಮಾಡ್ತೀನಿ, ರೊಟ್ಟಿ ಮಾಡ ಸ್ನೇಹಿತರೆ. ಶ್ರಾವಣಿ ಸ್ಕೂಲ್ ಹೋಗಕ್ಕೆ ನೀರು ತುಂಬಾಕತ್ತ, ರೊಟ್ಟಿ ಮಾಡಿಕೊಟ್ಟೆ, ಪಲ್ಯ ಮಾಡಿದೆ, ಉಂಡ್ಲು, ಬುತ್ತಿ ಕಟ್ಟಿ ಕೊಟ್ಟೆ, ತೊಗೊಂಡು ಇಟ್ಕೊಂಡು ಬ್ಯಾಗ್ನಾಗ. ಇವಾಗ ನೀರು ತುಂಬ್ಕೊತ, ನೀರ ಕುಡಿಯಲ್ರಿ ಜಾಸ್ತಿ. 1 ಗಿಲಾಸ್ ನೀರು ಕುಡಿದು ಶ್ರಾವಣಿ ಈಗ. ಕುಡಿಬೇಕು, ನೀರು ಜಾಸ್ತಿ ಕುಡಿದ್ರೆ ಚಲೋ, ಒಳ್ಳೇದಕ್ಕೆ. ಏನುಂಡಿ ಒಳ್ಳೆ ಕಡೆ ಹಾಯ್ ಮಾಡೋದಿರಿ. ಬಾಯ್. ಹುಷಾರು ನೋಡ ಅಮ್ಮ. ಹೋ ಟೀಚರ್ ಹೆಂಗೆ ಹೇಳ್ತಾರೆ ಹಂಗೆ ನೋಡು, ಲಕ್ಷ ಕೊಟ್ಟು ಕಲಿ. ಬಾ ಅಮ್ಮ, ಟೀಚರ್ ಹೆಂಗೆ ಹೇಳ್ತಾರೆ ಲಕ್ಷ ಕೊಟ್ಟು ಕಲಿಯ. ಚಪ್ಪಲಿ ಹಾಕೊಂಡು ಹೋಗು, ಚಪ್ಪಲಿನೇ ಬಿಟ್ಟು ಹೋಗ್ಬಿಡ್ತೀನಿ ನೀನು. ಇವ ನೋಡಿ, ಊಟ ಮಾಡೋದು ನಾ ಯಾಕತ್ತ ಬರೀ ಶೇಂಗಾ ಉಂಡಿ ತಿಂತಾನ್ರಿ ಬರೇ. ನೀ ಊಟ ಮಾಡಿ ಹೋಗ್ತಿ, ಸಾರಿ ಹಾಕಿ ಕೊಟ್ಲು ನೋಡು. ಬಸ್ ಮ್ಯಾಗ ಐತಿ, ಬಸ್ ವ್ಯಾನ್ ಆಗಿರಲ್ಲ ಹೋಗ್ಬೇಕು. ಆಧಾರ್ ಕಾರ್ಡ್ ಬೇಕಂತ ಯಾನ್ ಹೋಗಿತ್ತಂದು ನಾ ಏನು ಮಾಡಲಿ ಅಂತ ಬಾಯ್ಲೆ ಸುನ್ನಿ ಸಾಲಿ ಹೊತ್ತು ಶ್ರಾವಣಿಯಕ್ಕೆ ಇಲ್ಲೇ ಹೋತ ಏನವಿ ಹಾಕೋಣ. ಶ್ರಾವಣಿ ಹಂಗೆ ಹಾಕೋ ನೋಡಿ, ಅದು ಬಿಡಕ್ಕೆ ಲಂಗ ಹಾಕೋ. ನನಗೆ ಕೊಡ ಅಂಟಿ ಅಂದ್ಲು, ಕೊಟ್ಟು ನೋಡಕ್ಕೆ ಹಾಕೋಣಕ್ಕೆ. ಹಂಗೆ ಹಾಕೋರ ಬಿಡಕ್ಕ, ಸಾಲಿಯೋ ಹಾಕೋನು. ಬರೀ ಸ್ನೇಹಿತರೆ, ಅವ್ರು ಪೂರ್ತಿಯಾಕ ಒಂದು 4 ರೊಟ್ಟಿ ಮಾಡಿ ಅವು ಉಣ್ಣಕ್ಕೆ ಹೋಗೋದು ರೊಟ್ಟಿ ಕೊಟ್ಟೆ. ಅಕ್ಕಿಗೊಂದು ರೊಟ್ಟಿ ಉಂಡು 1 ರೊಟ್ಟಿ ಕಟ್ಕೊಂಡು ಅಲ್ಲಿ ಯಾಕವಲ್ಲಿ ಅಂದು ಚಿಕ್ಕ ಹಣ್ಣು ಶೇಂಗಾದ ಉಂಡೆ ತಿದ್ಲಲ್ಲ. 3 ರೊಟ್ಟಿಯಾಗ ಚುಚ್ಚಾಪಾಗ್ಯಾರ ನೋಡಿ. ದಿನ 5 ರೊಟ್ಟಿ ಉಣ್ತಿದ್ರು, ಇವತ್ತು ತಿನ್ನಕ್ಕಿತ್ತಲ್ಲ ಕೇಕ್ ಅದು ತಿಂದರು. ಇವಾಗ ರೊಟ್ಟಿ ಮಾಡ್ತೀನಿ, ರೊಟ್ಟಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮೇಡಮರು ಸಾಲಿಗೆ ಹೋಗ್ತೀನಿ ಅಂತೆಲ್ಲ ರೆಡಿ ಆಗಿ ಬ್ಯಾಗ್ ತೊಗೊಂಡು ಹೋಗ್ಯಾರ. ಸಾಲಿ ಎಷ್ಟಕ್ಕೆ ಆಯ್ತದ ಮೇಡಮರು? ಬರೀ ಹೋಮ್ವರ್ಕ್ ಬರೀ ಹೋಗ್ಯಾರಿ. ಶಿವಕುಮಾರ ಹೋದ, ಅವು ನಾನು ಬ್ಲೌಸ್ ಕಟ್ ಮಾಡಬೇಕು. 10:41 ನಿಮಿಷ ಆಗೈತಿ. ಎಲ್ಲ ಕೆಲಸ ಮುಗಿತು ನೋಡಿ. ಗ್ಯಾಸ್ ಕಟ್ಟಿ ಒರ್ಸ್ಕೊಂಡೆ, ರೊಟ್ಟಿ ಮಾಡಿದ ಒರ್ಸ್ಕೊಂಡೆ. ಡೈಲಿ ರೊಟ್ಟಿ ಮಾಡಿ ನೈಟ್ ಒರ್ಸ್ಕೊಂಡೆ ನೋಡಿ. ಮತ್ತು ಇವಾಗ ನೀರು ಕಸ ಕಟ್ಟಿ ನಾನು ಜಾಕ ಮಾಡಬೇಕು, ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಕಬೇಕು, ಎಲ್ಲ ಕೆಲಸ ಮುಗಿಸ್ಬೇಕು ರೀ. ನಾವೇನೋ ಕಷ್ಟಪಟ್ಟು ದುಡ್ಡು ಹಣ ಎಲ್ಲಿ ಹೋಗಲ್ಲ ಅಂತಾರೆ, ಸುಳ್ಳಲ್ಲ ನೋಡಿ ಸ್ನೇಹಿತರೆ. ನನಗೆ ಮುಂಜಾನೆದ್ದು ಎಷ್ಟು ಜೀವ ಆಯಿತು ಅನಿಸೆ. ಒಂಥರ 50 ರೂಪಾಯಿ ಕಳ್ಕೊಂಡ್ನಲ್ಲ ಅಂಥೇಳಿ ಎಷ್ಟು ಹಳ ಆಯ್ತು. ಅದು ಕಷ್ಟಪಟ್ಟು ರಮ ದುಡ್ದಿರ್ತಿ, ಯಾರ್ದು 1 ರೂಪಾಯಿ ತಿಂದಿರಲ್ಲ. ಅವು ತಿಂದ್ರೆ ಆರಾಮ ಹೋಗುತ್ತಂತಾರೆ, ಸುಳ್ಳಲ್ಲ. ಕಷ್ಟಪಟ್ಟು ದುಡ್ಡು ಹಣ ಎಲ್ಲಿ ಹೋಗಲ್ಲ ಅಂತಾರೆ ಕೈ ನೋಡಿ. ನಾನು ಎದಕಟ್ಟು ನಿಂತ್ಕೊಂಡಿದ್ದೆ ನೋಡಿ, ಎಲ್ಲ ನೋಡ್ಕೊಂಡೆ, ಇಲ್ಲೇ ಇಲ್ಲ ರೊಕ್ಕ ಎಲ್ಲಿ ಹೋಯ್ತು ಬಿಡಪ್ಪ, ಕಳಿತು ಮುಂಜಾನೆದೆಲ್ಲ ಹೊರಗೆ ವ್ಯಾಪಾರ ಹೇಳಿದ ಅಂತ ನಾ ಅಂದೆ. ಶ್ರಾವಣಿ ಕೇಳಿ ಅದ್ರ ಬಗ್ಗೆ ವಿಷಯ ಹೇಳ್ತಾಳ. ಶ್ರಾವಣಿ ಹೆಂಗಾತು 50 ರೂಪಾಯಿ ಕತ್ತಿ ಹೇಳು. ಹಾಂ ಶಾಲೆಗೆ ಓದ್ತಿಲ್ಲ ಅಂತ ಬಯಸಿದ್ಯಾ ಮಮ್ಮಿ, ಅವ್ರ ಬಂದೆ ನಿಂತ ಬಯಸ್ಕೆ ಶಾಲೆ ಕಳ್ಸಿದ್ದೆ. ಅವನ ಕಳ್ಸಿ ಬಂದು ಸಿಕ್ತ ತಾರ ಬಿದ್ದಿತ್ತ.
ಅದು ಎಲ್ಲಿ ಕೂತೈತನ್ರಿ ಎಜುಕೇಟ್ನಾಗ ಕೂತೈತಿ ಇಲ್ಲೇ ಬಿತ್ತು ಬಿಡ್ತೀರಿ ರೊಕ್ಕ ಹಾಂ ಮ್ಯಾಜಿಕ್ ಆದಂಗೆ ಆತ್ರಿ ಒಂಥರ ರೊಕ್ಕ ಮ್ಯಾಜಿಕ್ ಆಗ್ರಿ ಅದ ಹಿಂಗ್ ಜರ್ಕತ್ತಿರ್ತೈತೆ ಹೌದನ ಮ್ಯಾಜಿಕ್ ಅದು ಮ್ಯಾಜಿಕ್ ಮ್ಯಾಜಿಕ್ ಮತ್ತು 50 ರೂಪಾಯಿ ಕಳೆದಿತ್ತು ಮುಂಜೆ ಸಿಗ್ಬೇಕು ಈಗ ಯಾಕೆ ಸಿಕ್ತು ಅವ್ರು ಎಷ್ಟು ಸಲ ಓಡಾಡಿದ್ದು ಸಿಗ್ರೇ ಅಲ್ಲ ಹ್ಞೂ ಮತ್ತು ಈಗ ಮ್ಯಾಜಿಕ್ ಇರೋದು ಅದಕ್ಕೆ ಕಷ್ಟಪಟ್ಟು ದುಡಿದ್ರೆ ರೊಕ್ಕ ಎಲ್ಲಿ ಹೋಗಲ್ಲ ನೀನು ಕಷ್ಟಪಟ್ಟು ಓದೋ ಅಭ್ಯಾಸ ವಿದ್ಯೆ ಎಲ್ಲಿ ಹೋಗಲ್ಲ ಅದು ನಿನ್ನ ತಲೆಯಾಗ ಇರ್ತೈತೆ ಅದು ನೀ ಎಲ್ಲಾರ ಆರಾಮ್ ಹರಟಿ ಹೊಡೆದೆ ಅಂದ್ರೆ ಆಯ್ತು ನಾಳೆ ಕಷ್ಟಪಡಲೇಬೇಕು ನಾವು ಹೆಂಗೆ ಓದೋದು ಬೇಷ ವಿದ್ಯೆ ಕಲಿತೆ ಅಂದ್ರೆ ಎಲ್ಲಾದರೂ ಬದುಕ್ಬೋದು ಜೀವನದಾಗ ನಾನು ನೋಡಿ ವಿದ್ಯೆ ಕಲ್ತಿಲ್ಲ ನಾನು ಬದುಕೋಕ್ಕಾಗಿಲ್ಲ ಹೌದಿಲ್ಲ ಬರೀ ಸ್ನೇಹಿತರೆ ಕಸ ಬಾಂಡೆ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮನೆ ಎಷ್ಟು ಥರ ಅನ್ನಕತ್ತೀನಿ ಎಲ್ಲ ಕ್ಲೀನ್ ಮಾಡೀನಿ ಜಿಡಿ ಹೊಡ್ಕೊಂಡಿನೆಲ್ಲ ಕ್ಲೀನಾಗಿ ಐತೆ ನೋಡಿ ಮನೆ ಜೀಡ್ ಒಂದು ತಟ್ಟಗೆ ಗಬ್ಬು ಕಂತಿತ್ತು ಕ್ಲೀನಾಗಿ ಐತೆ ನೋಡಿ ಇವಾಗೇನಿಲ್ಲ ಇವಾಗ ಇನ್ನೇಗೆ ಅವಿ ಬ್ಲೌಸ್ ಸ್ಟಿಚ್ ಮಾಡೋಕೆ ಬಂದಿದ್ಲಿಲ್ಲ ಅಕ್ಕ ಏನಲ್ಲ ಮತ್ತು ನಾ ಏನು ಮಾಡೀನಿ ಹಾಂ ಸಡು ಆಗಿಲ್ಲ ಸಡು ಯಾಕಾಗಿಲ್ಲ ಮಮ್ಮಿಗೆ ಹಾಂ ಅವ್ರು ಮಾಡೋಣ ತುಂಬೈತಿ ನಿಮ್ಮ ಮಮ್ಮಿ ಏನು ಕೆಲಸ ಮಾಡ್ತೈತಿ ಅಂತ ಬ್ಲೌಸ್ ಹೊಲಿಯಾಕೆ ಬರಲ್ಲನ ಅಡಿಗೆ ಯಾರು ಮಾಡ್ತಾರ ಅಡುಗೆ ನೀ ಮಾಡ್ಬೇಕವ ಅಡಿಗೆ ಮಾಡಕ್ ಬರಲ್ಲ ಉಣ್ಣಾಕವ ಮಮ್ಮಿ ಪಟ ಒಲಿ ಅಂತ ಹೇಳ್ಬೇಕು ಚಿನ್ನಿ ನೀನು ಪ್ರೀಡ್ ತೊಗೋಬೇಕು ನಿಮ್ಮ ಮಮ್ಮಿಗೆ ಯಾವಾಗಾರ ಎಲ್ಲಿಗಾರ ಹೋಗೋದು ಕೆಲಸ ಮಾಡಿದ ನೀ ಮಾಡ್ಬೇಕವ ದೊಡ್ಡಕ್ಕಾಗಿಲ್ಲ ಮಮ್ಮಿ ಅರ್ಧ ಜವಾಬ್ದಾರಿ ತೊಗೊಂಡೆ ಅಂದ್ರೆ ನಾನು ಅರ್ಧ ಜವಾಬ್ದಾರಿ ತೊಗೊಂಡೆ ಇಬ್ಬರು ಅರ್ಧ ಏಟಾಗುತ್ತೆ 22 ಏಟಾಗುತ್ತಾ ಗೊತ್ತಿಲ್ಲ ನಾ ಅರ್ಧ ಜವಾಬ್ದಾರಿ ನೀ ಅರ್ಧ ಜವಾಬ್ದಾರಿ ತೊಗೊಂಡ್ರೆ ಏಟಾಗುತ್ತಾ ಅರ್ಧ ಅಂತೇನಿ ನಾ ಅರ್ಧ ಜವಾಬ್ದಾರಿ ನೀ ಅರ್ಧ ಜವಾಬ್ದಾರಿ ಏಟಾಗುತ್ತಾ ಐ ಅರ್ಧ ಎಷ್ಟು ಶೇನಕ್ಕೆ ನೀ ಇಲ್ಲೇ ಗೊತ್ತಾತ್ ನೀ ಶಾನ್ಯಕ್ಕಿಲ್ಲವ ಯಾವ ಏನು ಹೇಳು ನಾ ಅರ್ಧ ಜವಾಬ್ದಾರಿ ನೀ ಅರ್ಧ ಜವಾಬ್ದಾರಿ ಹಾಂ ಹೌದು ಬಿಡು ಅದು ಅರ್ಥ ಆಯ್ತಾ ನಾ ಅರ್ಧ ಜವಾಬ್ದಾರಿ ನಾನು ಅರ್ಧ ನೀನು ಅರ್ಧ ತೊಗೊಂಡ್ರೆ ಎಷ್ಟು ಆಯ್ತದ ಲೆಕ್ಕ ನೀ ಅರ್ಧ ನಾನು ಅರ್ಧ ನೀ ಎಷ್ಟು ಶನಕದಿ ಎಷ್ಟು ಸಾಲಿ ಕಲಿತ್ಯಾರ ಇಲ್ಲೇ ಗೊತ್ತಾಯ್ತು ನಾ ಎಲ್ಲಿ ಹೋಗೋದು ಬೇಡ ನಾನು ಅರ್ಧ ನೀ ಅರ್ಧ ತೊಗೊಂಡ್ರೆ ಎಷ್ಟಾಯ್ತು 22 ಹೆಂಗಾಗುತ್ತೆ ನೀ ಶಾನಿಕ್ಕಿಲ್ಲವ ಚಿನ್ನಿ ಹೇಳ ಚಿನ್ನಿ ಹೇಳ ಮತ್ತು ನಾ ಅರ್ಧ ನೀ ಅರ್ಧ ಅಂದ್ರೆ ಒಂದು ಹ್ಞೂ ಮತ್ತು ನೀ ಅರ್ಧ ಜವಾಬ್ದಾರಿ ತೊಗೊಂಡ್ರೆ ನಾ ಅರ್ಧ ಜವಾಬ್ದಾರಿ ತೊಗೊಂಡ್ರೆ ಅರ್ಧ ಏಟಾಯ್ತು ಹಾಂ 2 ಹೆಂಗಾಗುತ್ತೆ ನೀ ಅರ್ಧ ನಾ ಅರ್ಧ ಒಂದಾಯ್ತು ನೀ 8 ನಾ 8 ನೀ 8 ತೊಗೊಂಡು ಅಂತ ತಿಳ್ಕೊ ನಾ 8 ನೋಡಿ 4 ಹುಚ್ಚುಡಿಗೆ ಐತ್ರಿ ಇದು ಹೆಂಗಲ್ಲ ಶ್ರಾವಣಿ 8 ರೊಕ್ಕ ನೋಡಿ 8 ರೊಕ್ಕ 50 ಪೈಸೆ 50 ಪೈಸೆ ಹೆಂಗಿರ್ತಾರೆ 50 ಪೈಸೆಗೆ ಏನ್ ಬರ್ತಾರೆ ಇದು ನಮಗೆ ಸಾಮಾನು ಬರ್ತಾವೆ ಏನು ಸಾಮಾನು 50 ರೂಪಾಯಿ ಅಲ್ಲಲೇ 50 ಪೈಸೆ ಹಾಂ ಈಗ 2 ಚಾಕ್ಲೇಟ್ ತಂದಿಲ್ಲ ಅವು ನೋಡಿಲ್ಲ 50 ಪೈಸೆ ಇಲ್ಲ ಹಿಂಗೆ ರೌಂಡಕ್ಕೆ 1 ರೂಪಾಯಿ ಹೆಂಗಿರ್ತ ಅದಕ್ಕೆ ಸಾಂದಿರ್ತಾ ನಾವು 4 ನೋಡೀವಿ 25 ಪೈಸೆ ನೋಡೀವಿ 4 ಅಂದ್ರೆ 25 ಪೈಸೆ ಸಣ್ಣ ನೋಡಿಲ್ಲ 4 ಅಂದ್ರೆ 25 ಪೈಸೆ 50 ಅಂದ್ರೆ 8 ಅಂದ್ರೆ 50 ಪೈಸೆ ಮತ್ತು ನನಗೆ ಮುಂದೆ ಗೊತ್ತಿಲ್ಲ ಅವು ಏನೋ ಮುಂದೆ 15 10 ಪೈಸೆ 10 ಪೈಸೆ 15 ಪೈಸೆ 25 ಪೈಸೆ ಇದ್ದವ ನಾ 25 ಪೈಸೆ 4 ರೊಕ್ಕ ಕೊಡ ಯಮ್ಮ ಸಿಮಲಮ್ಮ ನೋಡಿ ಸಿಮಲಮ್ಮನ ಕೈಗೆ ಐತಲ್ಲ ಯಮ್ಮ 8 ರೊಕ್ಕ ಕೊಡ ಯಮ್ಮ 4 ಕೊಡ ಯಮ್ಮ ಅಂತ ಅಂತಿದ್ಯಾ ಹೇಳ್ತೀನಿ ಕೇಳಿ 4 ರೊಕ್ಕ ಕೊಡಯ್ಯಮ್ಮ ಅಂತಿದ್ಯಾ ಆಕೆ ಅಮ್ಮಿದ್ರ ನಿನ್ನ ಮಾತು ಕೇಳ್ತಿಲ್ಲ ಹೂ ಹೋಗ್ತಿದ್ಯಾ 4 ರೊಕ್ಕ ಕೊಡ್ತೀನಿ ಹೋಗಿ ಅಂಗಡಿಗೆ ಹೋಗಿ ಬಾ ಅಂತಿದ್ಲ ಅಂಗಡಿಗೆ ಹೋಗಿ ಬಂದು ಏನಾರ ಕೊಟ್ಟು 4 ರೊಕ್ಕ ಕೊಡೋಕೆ ಅವಾಗ 4 2 ಚಾಕ್ಲೇಟ್ ಬರ್ತಿದ್ವು
ಎಂಟೆಣ್ಣಕ್ಕೆ 4 ಕೊಡ್ತಿದ್ರು ಚಾಕ್ಲೇಟ್ ಅವಾಗ ನೀನು ನೋಟಿದ್ದಾಗ. ನೆಪ್ಪೈತಿ ಪಕ್ಕ ನೆಪ್ಪೈತಿ. ಆ ಮುತ್ತೆ ಬಂದಂದ್ರೆ ಯಪ್ಪ 1 ರೂಪಾಯಿ ಕೊಡ, ಯಪ್ಪ 1 ರೂಪಾಯಿ ಕೊಡ, ಚಿಲ್ಲರೆ ಇಲ್ಲೋಬೆ ಯಪ್ಪ 1 ರೂಪಾಯಿ ಕೊಟ್ಟು ಒಳ್ಳೆ ಬೇಡಲ್ಲ ಅಂತಿದ್ವ್ಯಾ. 1 ರೂಪಾಯಿ ಕೊಡ್ಬೇಡ, ಮತ್ತೆ ಮಧ್ಯಾಹ್ನಕ್ಕೆ ಬಂದೆ ಮತ್ತೆ ಯಪ್ಪ 1 ರೂಪಾಯಿ ಕೊಡ. ನೀ 1 ರೂಪಾಯಿ ಕೇಳಲ್ಲ ಅಣ್ಣ ಒಟ್ಟ ಯಾಕೆ ಬೇಡಲ್ಲ ಹೇಳ 1 ರೂಪಾಯಿ. ಅವಾಗ ಮತ್ತೆ 5 ರೂಪಾಯಿ ಕೊಡ್ತಿದ್ರು, ಸಾಕಾಗಿದ್ರು. 4 1 ರೂಪಾಯಿ ಲಾಸ್ಟ್ ನಿಮ್ಗೆ ಕೊಡೋದು. 1 ರೂಪಾಯಿ ಕೊಡ್ತಿದ್ರು, ಅವ್ರು ದುಡಿತಿದ್ರು, ಹೊಲ ಇತ್ತು, ಸಾಕಾಗಿದ್ರು. ಅವಾಗ ಈ ಸದ್ಯ ನಿಂದ ನಿನಗೆ ಇದು ಮಾಡಲ್ಲ ಮಮ್ಮಿ. ನನಗೆ 1 ರೂಪಾಯಿ ತಮ್ಗೆ 1 ರೂಪಾಯಿ ಕೊಟ್ಟ ದಿನ 5 ದಿವ್ಸಕ್ಕೆ 10 ರೂಪಾಯಿ ಆಗುತ್ತೆ. 10 ರೂಪಾಯಿದಾಗ ಒಂದು ಸಾಬೂನು ಬರ್ತೈತೆ. ಆ ಸಾಬೂನು ಆಗೇನು 5 ದಿವಸ ಬಟ್ಟೆ ಒಗಿತಿ ಮಮ್ಮಿ. ಅದ್ರೊಳಗೆ ಮುದ್ದೆ ಹಾಕೋದಾಗ ನಮಗೆ ಏನು ಮುದ್ದೆ ಯಾವಾಗ ಗೊತ್ತಿಲ್ಲ, ನಮ್ಗೆ ಏನು ಬೇಕು ಅದನ್ನು ತಂದು ಕೊಡ್ತೀವಿ ಮಮ್ಮಿ. ನಾನು ತಿಂತೆ ಅದೇ ನಮಗೊಂದು ಖುಷಿ. ಮತ್ತು ರೊಕ್ಕ ಬೇಡ ಖುಷಿ ಇಲ್ಲ. ಅದು ನಿನಗೆ ಕಷ್ಟ ಆಗುತ್ತೆ ಮಮ್ಮಿ. ನೀವು ರೊಕ್ಕ ಬೇಡ ಕಷ್ಟ ಆಗುತ್ತನ. ಮತ್ತು ಮಂದಿ ಹುಡ್ರು ಮತ್ತು ಬೇಡ್ತಾರಲ್ಲ ಮಂದಿ ಮಮ್ಮಿ ಪಪ್ಪ ರೊಕ್ಕ ಕೊಡು ಅಂತ. ಅವರಿಗೆ ಕೊಡಲ್ಲ. ಅವ್ರು ತಿನ್ನಕ್ಕೆ ಕೂತಿರ್ತಾರೆ, ರೊಕ್ಕನೂ ಬೇಡ್ತಾರೆ. 10 20 ರೊಕ್ಕ ಸೋತಾರೆ ಮಮ್ಮಿ ಕೈ ಬೇದು. ಅವ್ರಿಗೆ ಜೀವನ ಬೆಲೆ ಏನೋ ಗೊತ್ತಿರಲ್ಲ. ಯಾಕಂದ್ರೆ ರೊಕ್ಕ ಮುಖ್ಯ ಅಲ್ಲ, ಮನುಷ್ಯನ ಜೀವನ ಅರ್ಥ ಮಾಡ್ಕೋಬೇಕು. ನಮ್ಮ ಪರಿಸ್ಥಿತಿ ಮತ್ತು ನೀ ಯಾಕೆ ಸುಮ್ಮನೆ ಅಂತ ನಾಕೆ ಹಾಕತ್ತೀವಿ. ನಮ್ಮ ಪಪ್ಪ ಇಲ್ಲ, ನಂಗೆ ಕಷ್ಟ ಭಾಳ ಐತಿ. ರಾಟಿ ಬರೀ ಉದ್ರಿ ಹೋಯ್ತಾರ. ಮತ್ತು ಏನು ಮಾಡ್ಬೇಕು, ಆ ಜೀವನನೇ ಕಷ್ಟ ಆಗ್ಬಿಟ್ಟು ಹೆಸ್ರಾನಿ. ನಿಮ್ಮ ಮುದ್ದೆ ನಂಗೆಲ್ಲ ತಂದು ಕೊಡ್ತೀನಿ ತಿನ್ನಕ. ಗೋಬಿನೇ ಇಟ್ಟಿರ್ತೀವಿ, ಗೋಮನ್ ತಂದು ಇಟ್ಟಿದ್ದೇ ಬಿಡ್ತೀವಿ. ನಾನು ಮುದ್ದೆ ಹೋಗಿ ಏನು ಹೇಳೋಗಿರ್ತೀನಿ ನಿಮಗೆ. ಏನು ಬೇಕು ಕೇಳ್ರಿ ತೊಗೊಂಬರ್ತೀನಿ ಅಂತ ಹೇಳ್ತೀವಿ. ನಿನಗೂ ದಿನ 4 ರೊಕ್ಕ ಕೊಡ್ತೀನಿ, ತೊಗೊಂಡೋಗ್ಬಿಡು. ಖುಷಿ ಪಡ, ಏನು ಎಂಜಾಯ್ ಬೇಡ. ಯಾಕೆ 4 ರೊಕ್ಕ 4 ನಡಿದೆ ಇಲ್ಲಿಗ 4 ರೊಕ್ಕ ನೋಡೋಕೆ ಸಿಗಲ್ಲ ಹೆಸ್ರಾವಣಿ. 8 4 ಹೋಗ್ಯಾಬಿಟ್ಟು. ಹಾಂ ಎಲ್ಲಿಲ್ಲ ಅಂತ ಸಿನ್ನ 50 ರೂಪಾಯಿ ಕಳ್ಕೊಂಬಿಟ್ಟು ಟೆನ್ಷನ್ ಆಗಿಬಿಟ್ಟಿರ್ತಾವ. ಸಿಕ್ಕದ್ ಬಿಡವ ಯವ್ವ, ನನಗೆ ಮುಂಜಾನೆ ಟೆನ್ಷನ್ ಆಗಿಬಿಟ್ಟಿತ್ತು. ಅಯ್ಯ ನೋಡಕತ್ತಿ ಈ ಥರ ಜಳಕನೂ ಆಯಿತು, ಪೂಜೆನೂ ಆಯಿತು, ಊಟ ಮಾಡಬೇಕು. ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಬೇಕು. ಟೈಮ್ 11 ಆಯಿತು. ಬಟ್ಟೆ ಇದು ಸ್ಟಿಚಿಂಗ್ ಕೊಟ್ಟವ್ರು ಬಂದಿದ್ರು, ಹೊಲ್ದಿದ್ದಿಲ್ಲ. ಹಿಂಗಾಗಿ ಅವ್ರಿಗೂ ಮತ್ತೆ ಕುಂತೆ ಹೊಲಕ್ಕೆ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊತ ಕುಂತೆ. ಎಲ್ಲನೂ ಒಮ್ಮೆ ಬರ್ತಾವೆ ನೋಡಿ ಕೆಲಸ ಬರಾಕತ್ತು ಬಡ ಒಮ್ಮೊಮ್ಮೆ ಯಾರೂ ಬರಲ್ಲ ಸ್ಟಿಚಿಂಗ್ ಕೇಳಕ್ಕೆ. ಇವಾಗ ಎಲ್ಲಿಗಾರು ಹೋಗ್ಬೇಕನ್ನೋ ತಯಾರಾಗಿದ್ದಕ್ಕೆ ನಾನು ಹೊಲ್ದಿರಿ ಏನ್ರಿ ನೀನು ಹೊಲ್ದಿರಿ, ಹಿಂದಿಲ್ಲು ಮುಂದಿಲ್ಲು ಕೂಡ ಕೇಳ್ತಾರೆ. ಹಾಕಿ ನಾನು ಶ್ರವಣಿಗಳು ಒಂದಿಷ್ಟು ಮಾತಾಡ್ಕೊತ ಇದು ಮಾಡಿದೆ. ಆಕಿನೂ ಕೂಡ ಎಲ್ಲಿ ಕುಂತ ಹೊಡಿಯಲ್ಲಿ. ಬನ್ನಿ ಸ್ನೇಹಿತರೆ, ಇವಾಗ ಪೂಜೆ ಆಗೈತೆ, ಊಟ ಮಾಡ್ತೀನಿ. ಊಟ ಮಾಡಿ ಮತ್ತು ಬಟ್ಟೆ ಬಾಂಡೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟಿಚಿಂಗ್ ಮಾಡ್ಬೇಕ್ರಿ ನೋಡ್ತೀನಿ. ಒಟ್ಟು ಆಗೋಲ್ಲ, ಏನಾರ ಮಾಡ್ಬೇಕಂತಿರ್ತೀನಿ, ಯಾರ ಬಂದು ಹೊಕ್ಕೊಂಬಿಡ್ತೀನಿ. ಯಾವ್ದಾರ ಬಂದು ಹೊಕ್ಕೊಂಬಿಡ್ತೀನಿ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ನೋಡಿ. ಬಂದಿದ್ದು ಎದುರಿಸ್ಲೇಬೇಕು. ಮನ್ಯಾಗ ಯಾರೂ ಇಲ್ಲ. ಇವಾಗ ಅವ್ರ ಪಾಪ ಅಲ್ಲಿ ಕೆಲಸ ಬಿಟ್ಟು ನಮ್ಮ ಮನೆ ತನಕ ಬಂದಿರ್ತಾರಂದ್ರೆ ನಾವು ಇಟ್ಟೇ ಕೆಲಸ ಇಲ್ಲೇ ಕೂತು ನಮ್ಮ ಮನ್ಯಾಗ ಕೂತು ಮಾತಾಡೋಕೆ ನಾವು ಇಷ್ಟು ಟೈಮ್ ಹೋಗುತ್ತಂತೀವಿ. ಅವರು ಮತ್ತು ಮನೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಕೂತು ಮಾತಾಡ್ತಿರ್ತಾರೆ. ಹಂಗಾಗಿ ಹೋಲ್ ಬಿಡಪ್ಪ ಏನು ಮಾಡೋದಂತೆ ಸುಮ್ಮನೆ ಕೂತು ಬಿಡ್ತೀವಿ. ಹಿಂಗಾಗಿ ಟೈಮ್ ಆಗಿಬಿಡ್ತಾರೆ. ಹಿಂಗೆ ಟೈಮ್ ಭಾಳ ಆಗುತ್ತೆ ನೋಡಿ, ವೇಸ್ಟ್ ಆಗುತ್ತೆ. ಬಟ್ಟೆ ತೊಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟು ಕೂತು ಬಿಡ್ತಾರೆ, ನೋಡ್ತಾರೆ, ಅಷ್ಟು ಕಿತ್ತಾಡ್ಸ್ತಾರೆ, ನೋಡ್ತಾರೆ, ಒಟ್ಟು ಜೋಡಿಸೋದು ಮಾಡೋದು ಮತ್ತು ಕೆಲಸ. ಅವ್ರು ಒಂದು ತೊಗೊಂಡ್ರೆ ಲಾಭ ಸ್ನೇಹಿತರೆ. ತೊಗೊಲಿಕ್ಕೆ ಎಲ್ಲ ಕಷ್ಟ ಇದೆ ನೋಡಿ ಜೀವನ. ಏನು ಮಾಡೋಕ್ಕಾಗಲ್ಲ ರೀ. ವ್ಯಾಪಾರ ಮಾಡೋಕತ್ತೀವಿ ಅಂದ್ರೆ ಎಲ್ಲನೂ ಸಹಿಸ್ಕೊಳ್ಳೇಬೇಕು. ಒಂದು ಮನ್ಸಿಗೆ ಬೇಸರ ಆದ್ರೂ ಸಹಿಸ್ಕೋಬೇಕು, ದುಃಖ ಆದ್ರೂ ಸಹಿಸ್ಕೋಬೇಕು. ಅವ್ರಿಂದ ಏನೂ ತೊಗೊಲಿಕ್ಕಂದ್ರೆ ಮನ್ಸಿಗೆ ಭಾಳ ಬೇಜಾರಾಗುತ್ತೆ. ಅವ್ರಿಗೆ ಅನ್ನೋಕ್ಕಾಗಲ್ಲ, ಇಷ್ಟು ಕಿತ್ತಾಡ್ಸಿ ನೀವು ತೊಗೊಲಿಲ್ಲ ಅಂತ ಆ ಥರ ಅನ್ನೋಕ್ಕಾಗಲ್ಲ. ಯಾಕೆ ನಿಮ್ಮ ವ್ಯಾಪಾರನಾಗ ಐತಿ ನೀವು ಮಾಡಲೇಬೇಕಂತಾರೆ ಅವರು. ಹಿಂಗಾಗಿ ಏನು ಅನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. 10 ರೂಪಾಯಿ ಸಾಮಾನು ಮಾರಕ್ಕೆ ಬಂದು ನೋಡಿ ಸ್ನೇಹಿತರೆ. ಈ ಟೆಸ್ಟ್ನರಿ ಒಂದು ಹೆಚ್ಚಾಗ್ಯಾವ ರೀ. ನಮ್ಮ ಮನೆ ಟೆಸ್ಟ್ನರಿ ಇಟ್ಟಿದ್ದು ಉಪಯೋಗ ಇಲ್ಲ. 10 ರೂಪಾಯಿ ಸಾಮಾನು ರೀ ಅದು ಮಾರಕ್ಕೆ ಬಂದಾರ. ಮತ್ತು ಬೂಟ್ಗಾರವ್ರೆಲ್ಲ ಮಾರಕ್ಕೆ ಬರ್ತಾರೆ. ಈ ಹಳ್ಳಿ ಕಡೆ ಎಲ್ಲ ಇವಾಗ ಸಾಲಿ ಕಲ್ತವ್ರಕ್ಕಿಂತ ನೌಕರಿ ಮಾಡೋರ್ಕಿಂತ ಬಿಸ್ನೆಸ್ ಮಾಡೋರು ಜಾಸ್ತಿ ಆಗ್ಯಾರ. ಒಬ್ರು ಏನು ಮಾಡಕತ್ತಾರ ಅದಕ್ಕೆ ಎಲ್ಲರೂ ಮಾಡೋದು.
ಏನು ಮಾಡೋದು ನಾ ಬಟ್ಟೆ ಮಾರಾಕತ್ತೀನಿ ನೋಡಿ ನಾ ಹತ್ತು ಮಂದಿ ಬಟ್ಟೆ ಮಾರೋದು ಲಾಭ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ ಒಟ್ಟು ಮಾಡೋದು ಮಾತ್ರ ಮಾಡ್ತೀವಿ ಅಂತ ನಿಂತು ಬಿಡ್ತಾರೆ ಹಿಂಗಾಗಿ ಎಲ್ಲರೂ ಒಂದು ಒಬ್ರಿಗೆ ಲಾಭ ಆಗಲ್ಲ ಹಳ್ಳಿ ಸಣ್ಣ ಹಳ್ಳಿ ಒಳಗೆ 3-4 ಮಂದಿ ಮಾಡಾಕತ್ತಾರೆ ಇವು ಬೇರೆ ಊರ್ಲಿಂದ ಮತ್ತು ಬೇರೆ ಊರ್ಲಿಂದ ಮಾರಕ್ಕೆ ಬರೋರು ಇರ್ತಾರೆ ಊರಾಗ ಮಾಡೋರು ಇರ್ತಾರೆ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗೋದು ಜೀವನ ಕಷ್ಟ ಇದೆ ನೋಡಿ ಹಳ್ಳಿ ಒಳಗೆ ವ್ಯಾಪಾರ ಮಾಡೋರು ಮಾತ್ರ ಗೊತ್ತೇ ಇರ್ತಾರೆ ಇನ್ನೇನು ಹೇಳೋದು ಬೇಡ ಬನ್ನಿ ಸ್ನೇಹಿತರೆ ಅವು ನೀನು ಲಂಗ ನೈಟಿ ಸ್ಟಿಚ್ ಮಾಡಿದ್ನೆಲ್ಲ ಅಮೌಂಟ್ ಕೊಟ್ಟು ಹೋದ್ರು ನೋಡಿ ಅವರು ಕೂಡ ಅದು ಆಳಸಾಗಿದ್ದು ನೈಟಿಗಳು ಹಿಡಿದು ಕೊಟ್ಟೆ ಮತ್ತು ಕಾಲ ಮಡಿಚ್ಕೊಟ್ಟೆ ಅವ್ರದ್ರಿಗೆ ಮಡಿಚ್ಬಿಡ್ತು ನೋಡಿ 110 ರೂಪಾಯಿ ಹೊಲ್ದಿದ್ನಲ್ಲ ನಿನ್ನೆ ಕೈಯಾಗ ಬಂತು ನೋಡಿ ಹೊಲಿದ್ರೆ ರೊಕ್ಕ ರೀ ಹೊಲಿಲಿಕ್ಕಂದ್ರೆ ಇಲ್ಲಿ ನೋಡಿ ಎಷ್ಟು ನಾವು ಸ್ಟಿಚಿಂಗ್ ಮಾಡ್ತೀವಿ ಅಷ್ಟು ಅಮೌಂಟ್ ಬರ್ತೈತಿ ಇವಾಗ ಬಟ್ ಅವ್ರು ಬಂದ್ರಲ್ಲ ಉಣ್ಣಾಕತ್ತಾಗನೇ ಬಂದು ಅವಿ ಮತ್ತು ಕುಂದರ್ಸ್ಕೆ ಊಟ ಮಾಡ್ಕೇಳಿ ಬಂದು ಅವ್ರು ಹಿಡ್ಕೊಟ್ಟೆ ಹಂಗೆ ಬ್ಲೌಸ್ ಸ್ಟಿಚ್ ಮಾಡಿರತ್ತೀವಿ 2 ಅಂತೇಳಿ ಕಟ್ ಮಾಡಿದ್ದವ್ರು 2 ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ರೆ ಮತ್ತು ಕಟಿಂಗ್ ಮಾಡೋಕೆ ಮತ್ತು ಮುಂದಿನ ಕೆಲಸ ಹಿಡ್ದಿದೆ ಅಂತ ಸ್ಟಿಚ್ ಮಾಡಕತ್ತೀನಿ ಶ್ರಾವಣಿನೇ ಸ್ಕೂಲಿಗೆ ಹೋದ್ ನೋಡಿ ಆಕಿನೇ 5 ನಿಮಿಷ ತೆಗಿ ಹೋದ್ಲು ವ್ಯಾನ್ ಬಂತಂತ ಅವಿನೇ ಫೋನ್ ಹಚ್ಚಿದ್ಲು ಹಿಂಗಾಗಿ ಹೋದ್ಲು ನಾನು ಏನು ಮಾಡಿದ್ದೆ ಇದು ವಿಡಿಯೋ ಮಾಡ್ಕೊತಾನೆ ಟೀಚಿಂಗ್ ಮಾಡ್ಬೇಕಂತ ಮಾಡಿದ್ದೆ ಸ್ವಲ್ಪ ಮಾತಾಡ್ದೈತೆ ನಿಮ್ಮ ಕೂಡ ಹಿಂಗಾಗಿ ಶ್ರಾವಣಿ ಕೈ ಕೊಡ್ಬೇಕು ಅನ್ನೋಕ್ಕೆ ವ್ಯಾನ್ ಬಂತಂದ್ರು ಹೋದ್ಲು ಸ್ನೇಹಿತರೆ ಬನ್ನಿ ಮತ್ತು ನೋಡೋಣ ಯಾವಾಗಾರ ಆದಾಗ ಇದನ್ನು ಸ್ಟಿಚ್ ಮಾಡಿ ಮತ್ತು ಆ ಬ್ಲೌಸ್ ಸ್ಟಿಚ್ ಮಾಡೋ ಸಿಗ್ತೀನಿ ನಿಮ್ಗೆ ನೋಡಿ 2 ಬ್ಲೌಸ್ ಸ್ಟಿಚ್ ಮಾಡಿದೆ ಇವಾಗ ವಿಡಿಯೋ ಕುಚ್ಚು ಮಾಡಿ ನೋಡಿ ತುಂಬ ಇದೆಯಲ್ಲ ಶ್ರವಣ ಅಜ್ಜ ನೋಡಿ ಇವಾಗ ಊಟ ಮಾಡಾಕತ್ತಾನ ಅವ್ರು ಊಟ ಮಾಡಾಕತ್ತಾವ ನೀವು ನೋಡಿ ಬನ್ನಿ ಸ್ನೇಹಿತರೆ 2 ಬ್ಲೌಸ್ ಸ್ಟಿಚ್ ಮುಗಿಸಿನಿ ಇವಾಗ ಊಟ ಮಾಡಿಸ್ತೀನಿ ರೀ ಊಟ ನೋಡಿ ಸ್ನೇಹಿತರೆ ಶ್ರಾವಣಿಗೆ ಊಟ ಮಾಡಿಸಿ ಎಲ್ಲ ಕಸ ಗುಡಿಸಿದೆ ಎಲ್ಲ ನೋಡಿ ಕ್ಲೀನ್ ಮಾಡಿದೆ ಮನೆ ಎಲ್ಲ ಹಂಗಾರು ಕಸ ಗುಡಿಸಿದೆ ಆ ಶ್ರಾವಣಿ ಅಭ್ಯಾಸ ಮಾಡಾಕತ್ತಾರ ಅಕ್ಕನೇನು ಹಚ್ಚಲಿಲ್ಲ ಇವತ್ತು ಹೋಮ್ವರ್ಕ್ ಬರಲಿ ಅಂತೇಳಿ 6ನೇ ಜಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ 4 ಗಂಟೆಗೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಶ್ರಾವಣಿಗೆ ಊಟ ಮಾಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡೀನಿ ಕಸ ಹುಡುಗಿನ ಇವಾಗ ಬಟ್ಟೆ ಬಾಂಡೆ ಮಾಡ್ಬೇಕು ಇವಾಗ ನೋಡಿ ಅಭ್ಯಾಸ ಮಾಡಾಕತ್ತಾರ ಅಕ್ಕ ತಂಗಿ ನಾನು ನೀರು ಬಂದಿದ್ದು ರೀ ಹಂಗೆ ಕಸ ಹುಡುಗಿ ನೀರು ತುಂಬಿಟ್ಟೆ ಅಂಗ್ಳು ನೀರೆಲ್ಲ ಹೊಡೆದು ಕ್ಲೀನ್ ಮಾಡಿ ನೀರು ತುಂಬಿಟ್ಟೆ ಬನ್ನಿ ಸ್ನೇಹಿತರೆ ನೀನು ನೋಡಿ ಎಲ್ಲ ಕ್ಲೀನ್ ಆಗೈತೆ ನೀರು ಬಂದವ್ರಿಗೆ ನೀರು ತುಂಬ್ಕೋತಾನೆ ಬಟ್ಟೆ ಬಾಂಡೆ ಮಾಡಿಬಿಡ್ತೀನಿ ಬಟ್ಟೆ ಬಾಂಡೆ ಮಾಡಿದ್ರೆ ಸಂಜೆ ಕಡೆಗೆ ಐತ್ರಿ ಒಂದಿಷ್ಟು ಏನೋ ಸ್ವಲ್ಪ ಅವ್ರಿಗೆ ಬಿಸಿ ಮಾಡಬೇಕು ನೋಡಿ ಎಲ್ಲ ಇದನ್ನು ಕ್ಲೀನ್ ಮಾಡಿ ಕಸ ಹುಡುಗಿನಿ ಒಲ್ಬೂದಿ ಮುಂಜಾನೆ ತುಂಬಿರತ್ತೆ ಇವತ್ತಿನ ತುಂಬಲ್ರಿ ನಾವು ಒಲ್ಬೂದಿ ಒಟ್ಟ ಏನಿದ್ರು ಮುಂಜಾನೆ ಒಲ್ಬೋದು ಮುಂಜಾನೆ ನೋಡಿ ಕಸ ಚೆಲ್ಲಲ್ಲ ಇವತ್ತೇ ನಾನು ಮುಂಜಾನೆ ಚೆಲ್ಲೋದು ಮುಂಜಾನೆ ತುಂಬೋದು ಅದು ರಾತ್ರಿ ಎರಡು ಬಾಂಡೆ ಅದಾವ್ರಿ ಇನ್ನು ಹೊರಗೆ ಅದಾವ್ರಿ ಬಾಂಡೆಗಳು ಸೋಳಿರು ಬಂದವ್ರಿ ಕುಡಿ ನೀರು ಬಂದಿಲ್ಲ ಗುಂಡಿಗೆ ಕಳಿಸಿ ಖಾಲಿಯಾಗಿತ್ತು ಕುಡಿ ನೀರು ಬಂದು ತುಂಬಬೇಕಂದ್ರೆ ನಾಳೆ ಮುಂಜಾನೆ ಮಾಡ್ತಾರೆ ಕುಡಿ ನೀರು ಸೋಳಿರು ಬಂದವು ಬನ್ನಿ ಸ್ನೇಹಿತರೆ ಅವು 2 ಬಾಂಡೆ ತೊಗೊಂಡೋಗಿ ಎಲ್ಲ ಕಸ ಹೊಡಿ ಬಾಂಡೆ ಒಗ್ಯಾನ ಮಾಡಿದ್ನಂದ್ರೆ ಮತ್ತು ಕಟಿಂಗ್ ಮಾಡಕ್ಕೆ ನಡಿತೈತಿ ರೆಡಿಗೂ ಐತಿ ಏನು ತೊಗೊಳಕ್ಕೆ ಹೋದಿಮ್ಮ ಆಯ್ತಾ ನೋಡಿ ಸ್ನೇಹಿತರ ಇದುವರೆಗೆ ಬಟ್ಟೆ ಬಾಂಡೆ ಮಾಡಕ್ಕೆ ಅಂತ ಕುಂತೆ 6:30 ಆಗೈತೆ ಬಟ್ಟೆ ಬಾಂಡೆ ಎಲ್ಲ ಅದು ನೋಡಿ ಶ್ರಾವಣಿಗೂ ನೀರು ತುಂಬಂತೇಳಿ ನೀರು ಏನೋ ಹರಿತಾ ನೋಡಿ ನೀರು ನಾನು ಮರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಹೋಗಿ ಬರ್ತೀನಿ ರೀ ಯಾಕೋ ಬೀರಪ್ಪತ್ಯಾಗ ಹೋಗಂಗಾಗೈತಿ ಇವತ್ತು ದಿನ ಶ್ರಾವಣಿನ ಅವತ್ತ ನಾನೇ ಓದ್ತೀನಿ ರೀ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಲ್ಲ ಸ್ನೇಹಿತರೆ ಯಾಕೋ ಇವತ್ತು ಮನೆಯವ್ರಿಂದನೇ ಆಗೋದು ನೋಡಿ ಮನ್ಸಿಗೆ ನೋವು ಹೊರಗಿನವ್ರಿಂದ ಮನ್ಸಿಗೆ ನೋವು ಆಗೋಲ್ಲ ಸ್ನೇಹಿತರೆ ನಮ್ಮವರ ನಾವು ಯಾರು ಅಂತ ನಂಬಿರ್ತೀವಿ ಅವ್ರಲಿಂದನೇ ನಮಗೆ ನೋವು ಆಗೋದು ಇದು ಮಾತ್ರ ಸತ್ಯ ಮಾತು ನೋಡಿ ಹೊರಗಿನವ್ರು ಯಾರೂ ನಮಗೆ ನೋವು ಕೊಡೋಲ್ಲ ನಮಗೆ ಗೊತ್ತಿದ್ದವರು ನಮಗೆ ಭಾಳ ಪರಿಚಯ ಇದ್ದವರು ನಮ್ಮ ಮನೆಯವರೇ ನಮಗೆ ನೋವು ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ರೀ ಅದಕ್ಕೆ ದೇವ್ರಿಗೆ ಹೋಗಿ ಬರ್ತೀನಿ ರೀ ಮನ್ಸಿನ ನೆಮ್ಮದಿಲ್ಲ ಇರ್ಲಿಕ್ಕಂದ್ರೆ ನಂಗೆ ಯಾರೋ ಮನೆಯವ್ರು ಕೆಟ್ಟದ್ದು ಮಾತು ಹೇಳಿ ಹೊರಗಿನವ್ರು ಮಾತು ಹೇಳಿ ನಾನು ನಂಬಿದ್ದು ದೇವ್ರಿಗೆ ಹೋಗಿ ಬರ್ತೀನಿ ಬುಕ್ಕ ಹೆಂಗೆ ಇಟ್ಟೋಡಿ ಸ್ನೇಹಿತರೆ ಟಮಕ ಈ ಕಡೆ ಹೋದಂಡಿಗೆ ಬನ್ನಿ ನಾನು ದೇವ್ರ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ನಾನು ಇವಾಗ ದೇವ್ರಿಗೆ ಹೋಗ್ಬೇಕಂತ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಅದು ಹಚ್ಚೀನಿ ಬರೀ ದೇವ್ರಿಗೆ ಹೋಗೋನು ಶ್ರಾವಣ ದೇವ್ರಿಗೆ ಬರ್ತಾನಂತ ನೋಡಿ ಕುಮ್ಮರಿ ಮಾಡ್ಬೇಕಂತ ನೋಡಿ ಕುರ್ಮರಿ ಅವಾಗ ನಾನು ವಯಸ್ಸವ್ರು ಕೊಡ್ತಿಲ್ಲ ಮಾತಾಡಿದ್ದೆ ಬೀರಪ್ಪನ ಗುಡಿಯಿಂದ ಮೈಕ್ ಹಾಕ್ಯಲ್ಲ ಕಾಪಿರೇಟ್ ಬರಲಿ ಮಾಡಿ ಅಂತ ವಯಸ್ಸವ್ರು ತೆಗೆದು ಇದು ವಯಸ್ಸವ್ರು ಕೊಡಕತ್ತಿ ನೋಡಿ ಸ್ನೇಹಿತರೆ ಇವಾಗ ಕುಮ್ಮರಿ ಮಾಡ್ಬೇಕಂತ ಅವತ್ತು ನೋಡಕ್ಕೆ ಬಂದೈತ್ರಿ ನಾನು ಓದ್ತೀನಿ ಇವಾಗ ನೋಡಿ ಫುಲ್ ನಗಕದ್ ನಾ ಕುಂದ್ಯಾಡ್ತ ನೋಡಿ ಸ್ನೇಹಿತರೆ ಕುಂದ್ಯಾಡ್ತಾನೆ ಅವನು ಮಾತಾಡಕತ್ತಿದ್ದ ಆದರೆ ಮಾತಾಡಿ ಚಂದಿತ್ತು ಆ ಕಾಪಿರೇಟ್ ಬಂತು ಅದೊಂದು ಎರಡು ಇಟ್ಟಿದಾಗದ ಮತ್ತು ಎಡಿಟಿಂಗ್ ಮಾಡೋದ ಒಳ್ಳೆ ಮಳೆ ಇದು ಮಾಡ್ಕೊಳದ ಅಂತೇಳಿ ಬಿಟ್ಟು ನೋಡಿ ಅದಕ್ಕೆ ಅವ್ನು ಇಳಿಸಿದ ತಳಗ ಬನ್ನಿ ಸ್ನೇಹಿತರೆ ಇದ್ರ ಜೋಡಿ ಅಡ್ಡು ನೈಟಿ ಇದ್ವಲ್ಲ ಅಕ್ಕ ಹೋಲ್ ನೋಡಿ ಒಯ್ತೀನಂದು ಯಾಕೆ ಒಯ್ಯವ ಅಂತೇಳಿ ಕೊಟ್ಟೆ ಒಂದ ನೈಟಿ ಐತೆ
ನೋಡಿ ಇಲ್ಲಿ ದೇವ್ರ ಮುಂದೆ ದೀಪನ ಹಚ್ಚಿ ನಾನು ದೇವ್ರಿಗೆ ಎಣ್ಣೆ ಹಾಕ್ಕೊಂಡು ಹೋಗೊಂಬನ್ನಿ ಸ್ನೇಹಿತರೆ. ಬೀರಪ್ಪಗೆ ಲಕ್ಷ್ಮಿಗೆ ಹೋಗಿ ಬರ್ತೀನಿ. ಮತ್ತು ಲಕ್ಷ್ಮಿ ಗುಡಿ ಬಂದು ನೋಡಿ, ಇಲ್ಲಿ ಲಕ್ಷ್ಮಿ ಗುಡಿ ಬರೋಣ ಶ್ರಾವಣಿ ಸಾಮಾಡನ ಹಾಕತ್ತೆ. ಸಾಮಾಡ್ಲ ಯಾರ್ರಿ ಇವರಿಬ್ಬರು ಸಣ್ಣವ್ರು ನೋಡಿ, ಈಕಿ ಸಣ್ಣಕಿ ನಮ್ಮ ಮಾಮನ ಮಗಳು, ಆಕಿ ಹಿರೇಕಿ ನೋಡಿ ಶ್ರಾವಣಿ. ಇಬ್ಬರು ಕತ್ತಿ ಮಾಡ್ತಾರೆ ನೋಡಿ. ಸಿಟ್ಟು ಬಂತು, ಶ್ರಾವಣ ಓದಿ ಕಡ್ಡಿ ತೊಗೊಂಬಂದು ಹಂಗೆ ತುರ್ಕೊಂಡು ನಾ ಮತ್ತು ಓದಿ ಕಡ್ಡಿ ಹಚ್ಚಿ ಬೆಳೆಯಾಕತ್ತಿದ್ದೆ. ಶ್ರಾವಣಿ ಕೂಡ ವಿಡಿಯೋ ಮಾಡ್ಯಾವ ಅಲ್ಲೆಲ್ಲ. ದೊಡ್ಡ ಗುಡಿ ಐತ್ರಿ ಇದು, ಮಧ್ಯಾಹ್ನ ಬರ್ಬೇಕು ಅನ್ಸತ್ತೆ ಈ ಗುಡಿಗೆ. ಮನೆಯಿಂದ ಐತಿ ಆದ್ರೆ ಒಂದಿನ ಬರಲ್ಲ ನೋಡಿ ನಾವು. ಎಷ್ಟು ಮಂದಿ ಹೆಣ್ಮಕ್ಳು ಕೂತಿರ್ತಾರೆ ಮಧ್ಯಾಹ್ನದಾಗ. ಬ್ಯಾಸಿಗೆ ನೋಡಿ ಜಗ್ಗಿ ಮಂದಿ ಕೂತಿರ್ತಾರೆ. ಎಷ್ಟು ಐತ್ರಿ ಬೀರಪ್ಪ ಗುಡಿ. ದೊಡ್ಡ ಗುಡಿ ಐತ್ರಿ. ಇದು ಹಿಂದೆ, ಇದು ಮುಂದ್ರಿ. ಇದು ನಮ್ಮ ಮನೆ ಗುಡಿ ಹಿಂದೆ ಐತ್ರಿ ಗರ್ಭಗುಡಿ. ಬೀರಪ್ಪ ಬಂಡ್ರ ಹಚ್ಕೊಂಡು ಯಾಕೋ ಸಮಾಧಾನ ಇಲ್ಲ ಮನ್ಸಿಗೆ. ಹಿಂಗಾಗಿ ದೇವ್ರಿಗೆ ಬಂದು ನನ್ನ ಮನಸ್ಸಿಗೆ ನೋವಾದಾಗ ನಾನು ಏನಿದ್ದು ಬಂದು ದೇವ್ರ ಮುಂದೆ ಹೇಳೋದ್ರಿ. ಮನುಷ್ಯರ ಮುಂದೆ ಹೇಳೋದು ಕೇಳಲ್ಲ ಸ್ನೇಹಿತರೆ. ನಾವು ಏನಿದ್ರು ದೇವ್ರ ಮುಂದೆ ಹೇಳಿದ್ರೆ ದೇವ್ರನ್ನೇ ಕೇಳೋದು. ನಮಗೆಲ್ಲ ಕಷ್ಟ ಅವನೇ ಹೋಳು ಮಾಡವ. ದೀಪ ಹಚ್ಕೊಂಡು ಹೊರಗೆ ಹೊಂಟಿವ್ರಿ. ಇವ್ರು ಬರ್ರಿ ಅಂದೆ ಬಂದರು. ನಾನು ಕೂಡ ಹೊಂಟೀನಿ ನೋಡಿ. ಮನೆಗೆ ಹೋಗಿದ್ನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಬನ್ನಿ ಹೋಗಿ ದೇವ್ರಿಗೆ ಹೋಗಿ ಬಂದು ಇವಾಗ ಬ್ಲೌಸ್ ಕಟ್ ಮಾಡ್ತೀನಿ. ಏನು ನುಗ್ಗಿಕಾಯಿ ಮುರಿಬಾರ್ರಿ, ಬಿಡ್ರಿ ಬಿಡ್ರಿ ಯಪ್ಪ. ನೋಡಿ ಇಷ್ಟು ನುಗ್ಗಿಕಾಯಿ ತಂದು ಕೊಟ್ಟರು ನೋಡಿ, ಹೊಲ್ದಾಗ ಬೆಳೆದು ಅಂತ ಕೊಡ್ತಾರೆ. ನೀವೇನಾದರೂ ಇಲ್ಲಿ ಓಣ್ಯಾಗ. ಮತ್ತು ಸ್ನೇಹಿತರೆ ನೋಡಿ ಶ್ರಾವಣಿ ನಾನು ಅಷ್ಟು ದೇವ್ರಿಗೆ ಹೋಗಿ ಬಂದು ನೋಡಿ ಖುಷಿ ಆಗತ್ತು. ಯಾಕೋ ನುಗ್ಗಿಕಾಯಿ ಫ್ರೈ ಮಾಡ್ತೀನಿ ರೀ, ಸಾಂಬಾರೇ ಮಾಡಲ್ಲ. ನಿನ್ನೆ ಸಾಂಬಾರು ತಿಂದೀವಿ. ತಾಂಬ್ಲಲ್ಲಿ ಬಸ್ ಸುತ್ತಿಡ್ಬೇಕು ಸ್ನೇಹಿತರೆ. ಬ್ಲೌಸ್ ಕಟ್ ಮಾಡ್ತೀನಿ. ಇವಾಗಿನ ಪಲ್ಯ ಐತೆ, ರೊಟ್ಟಿ ಅದಾವು. ನಾ ಎಷ್ಟಾಕ್ರು ಪಲ್ಯ ರೊಟ್ಟಿ ಹಂಗೆ ಐತ್ರಿ, ಉಂಡೇಲಲ್ಲ. ಬನ್ನಿ ಇವಾಗ ಬ್ಲೌಸ್ ಕಟ್ ಮಾಡೋಣ. ಹೋಮ್ವರ್ಕ್ ಆತಣ್ಣ ತೆಲುಗು ಸ್ನೇಹಿತರೆ. ಬ್ಲೌಸ್ ಕಟ್ ಮಾಡಕ್ಕೆ ಬಟ್ಟೆ ಗಿರಿಯಾಕೆ ಬಂದು ಒಂದು ನೈಟಿ ತೊಗೊಂಡ್ರು, 2 ಲಂಗ ತೊಗೊಂಡ್ರು, ಒಂದು ಬ್ಲೌಸ್ ತೊಗೊಂಡ್ರು. ಇದ್ರಿ ಹೋದಾರಿ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಇಲ್ಲೇ ಮನೆ ಮುಂದೆ ಐತೆ ಕೊಡ್ತಾರೆ. ಬನ್ನಿ ಇವಾಗ 2 ನಿಮಿಷ ಆಗೈತಿ. ಬ್ಲೌಸ್ ಕಟ್ ಮಾಡ್ತೀನಿ. ಬ್ಲೌಸ್ ಕಟ್ ಮಾಡಿ ಊಟ ಮಾಡಿ ಮತ್ತು ವೀಡಿಯೋ ಚಾಲು ಮಾಡ್ತೀನಿ ನೋಡಿ. ಯಾಕಂದ್ರೆ ಮತ್ತು ವೀಡಿಯೋ ಮಾಡ್ಕೊತ ಕೂತೀನಿ ಅಂದ್ರೆ ಲೇಟ್ ಆಗೈತೆ ರೀ. ಹಿಂಗಾಗಿ ಬನ್ನಿ ನೋಡಿ ಸ್ನೇಹಿತರೆ. 2 ಬ್ಲೌಸ್ ಕಟ್ ಮಾಡಿ ಅಸ್ತರ ಬ್ಲೌಸು, ಅದೊಂದು ಬಿಳಿ ಬ್ಲೌಸ್ ಹಂಗೆ ಕಟ್ ಮಾಡಬೇಕು. ಉಸಿ ಎತ್ತಿಟ್ಟು ಅದೊಂದು ಬ್ಲೌಸಿಗೆ ಕಟ್ ಒಂದು ಎಟ್ಟು ಇಡಬೇಕಾಗಿತ್ತು. ಇವ್ರು ಮಲ್ಕೊಳಕತ್ತಾರೆ. ಬೆಲ್ಲಿಗೊಂಡು ಊಟ ಮಾಡಿಸ್ತೀನಿ ಬಾಪ. ಅಕ್ಕ ತರಕ್ಕೆ ಬಾ. ಪಲ್ಯ ರೊಟ್ಟಿ ಇತ್ತಲ್ರಿ, ಏನೂ ಮಾಡಿಲ್ಲ. ತಿನ್ನಕತ್ತು ಬಾರಪ್ಪ. ಅದನ್ನ ಹಾಕೊಂಡು ಶ್ರಾವಣಿ ಚಡ್ಡಿ ಹಾಕೊಂಡಿಲ್ಲ ಯಾಕ? ಹಾಂ ಎಲ್ಲ ಡಕ್ಕೋಡ್ಸ್ಕೊಳೋದು ನಾಚಿ ಬರೋದು ಎಲ್ಲ ಗೊತ್ತಾಗತ್ತಾ ನಿನಗೆ? ಯಾವ 2 ಚಡ್ಡಿ ಹಾಕೊಂಡು ನಾನು ಚಿ ಊಟನೂ ಆಯಿತು. ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ನಾನು ಚಿಂದಿ ಬಟ್ಟೆಲೆ ತೆಲುಗು ಬಲಿತೀನಿ ಅಂತೇಳಿ. ನಾನು ಹೊಲ್ದೀನಿ ಸಿಸ್ಟರ್, ನಾನು ಕೂಡ ತೆಲುಗು ಹೊಲ್ದೀನಿ ಚಿಂದಿ ಬಟ್ಟೆಲೆ. ಮತ್ತು ನಾವು ಟೀಚಿಂಗ್ ಮಾಡೋ ಬಟ್ಟೆ ಚಿಂದಿ ಬಟ್ಟೆ ಬರಲೇ ಹೊಲ್ತೀವಿ, ಚೆನ್ನಾಗಾಗ್ತಾವಂತ ನಾನು ಹೊಲ್ದೀನಿ. ಎಷ್ಟೋ ಮಂದಿ ತೆಲುಗು ಬಲಿ ಯಾಕೆ ಹೋಗಿತ್ತೇವನ ವೇಸ್ಟ್ ಯಾಕೆ ಮಾಡ್ತೀವಿ, ತೆಲುಗು ಎಂತ ಚಂದ ತೆಲುಗು ಬಾತಾವಂತ ಅನ್ನೋ ಸಲಾಗನೇ ಫಸ್ಟ್ ಟೈಮ್ ನಾನು 10 ವರ್ಷ ಆಯ್ತು ಟೀಚಿಂಗ್ ಮಾಡಕತ್ತಿ. 10 ವರ್ಷದಾಗ ಫಸ್ಟ್ ಟೈಮ್ ನಾನು ಚಿಂದಿ ಬಟ್ಟೆ ತೊಗೊಂಡು ತೆಲುಗು ಬಲ್ದಿದ್ದು. ಇಲ್ಲಿಕ ಕೋದಿ ಒಲೆಯವ್ರಿಗೆ ಮತ್ತು ಕೋದಿ ಒಲೆಯವ್ರಿಗೆ ಭಾಳ ಕೊಡ್ತೀನಿ ಸ್ನೇಹಿತರೆ. ನಾನು ಇಲ್ಲಿಕ ಹೋಗಿಬಿಡ್ತಿದ್ದೆ, ಯಾಕೆ ಬಿಸಾಕಿ ಬರ್ತಿದ್ದೆ. ಏನೋ ಗೊತ್ತಿಲ್ಲ, ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಹೊಲಿಬಾರ್ದ್ರಿ, ಚಿಂದಿ ಅರಿವಿಲೆ ತೆಲುಗು ಹೊಲ್ದು ಇಟ್ಕೊಂಡ್ರೆ ಚಿಂತಿ ಭಾಳ ಅಂತ ಅಂದರು. ಹಿಂಗಾಗಿ ಯಾಕೆ ಬೇಕು ಬಿಡಪ್ಪ ಅಂತೇಳಿ ನಾನು ಕೂಡ ಅದನ್ನು ಇಟ್ಕೊಂಡು ನೋಡಿ ಯೂಸ್ ಮಾಡಿಲ್ಲ. ನೋಡ್ಬೇಕು ಯಾರಿಗಾರ ಕೊಟ್ರಾತ ಅಂತೇಳಿ ಯೂಸ್ ಮಾಡೋದು ಬಿಟ್ಟಿನಿ. ಊಟನೂ ಆಯಿತು. ಶ್ರಾವಣಿಗೆ ಕೂಡ ಮೊಸರು ತೊಗೊಂಬಂದು 1 ಪ್ಯಾಕೆಟು ಮೊಸರು, ಹುಳ್ಳಿಕಾಳು ಪಲ್ಯ, ರೊಟ್ಟಿ ಉಂಡು ನೋಡಿ. ಮತ್ತೆ ಯಾಕೆ ಕೆಡ್ಸೋದಂತ ಅದ್ರ ಕೂಡ ಏನು ಬೇಸ್ ಅನ್ಸುತ್ತೆ ಅದು ಹಾಕ್ಕೊಂಡು ಉಂಡ್ಬಿಡಿದ್ರೆ ಆ ಕಡೆ ಪಲ್ಯ ಕೆಡ್ಸೋದು ರೊಟ್ಟಿ ವೇಸ್ಟ್ ಮಾಡೋಕ್ಕಿಂತ ಮತ್ತು ಮುಂಜಾನೆ ಬಿಸಿ ಅಡುಗೆ ಮಾಡ್ಕೊಂಡಾಕೆ ಬರ್ತೈತೆ. ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಸ್ವಲ್ಪ ಏನೋ ಇದು ಕಣ್ಣು ಭಾಳ ಹಾರಾಕತ್ತಿತ್ತು ರೀ, ಏನು ಸಮಸ್ಯೆ ಆಗುತ್ತೋ ಏನೋ ಅಂಥೇಳಿ ಫುಲ್ ಭಯ ಬಿದ್ದೀನಿ ಇವತ್ತು. ಫುಲ್ ಅದೇ ಟೆನ್ಷನ್ ಆಗಿಬಿಟ್ಟೈತೆ. ಹಂಗೆ ವಿಡಿಯೋ ಮಾಡೀನಿ ಹೆಂಗೆ ಮಾಡೀನೋ ಹೆಂಗಿಲ್ಲೋ ಗೊತ್ತಿಲ್ಲ. ಮಧ್ಯಾಹ್ನ ಮಾತ್ರ ಭಾಳ ಹಾರಾಕತ್ತಿತ್ತು. ದೇವ್ರಿಗೊಮ್ಮೆ ಸ್ವಲ್ಪ ಸಮಾಧಾನ ಆಗೈತೆ ಮನಸ್ಸನ್ನು ಕೂಡ. ಅದಕ್ಕೆ ನೋಡೋದಿದ್ದೆವು ಏನೋ ಮನ್ಸಿಗೆ ಕಷ್ಟ ಆದಾಗ ನಾವು ಓಡಿ ಹೋಗೋದು ದೇವಸ್ಥಾನಕ್ಕೆ ನೋಡಿ. ಮನ್ಸಿಗೆ ಏನೋ ಕಷ್ಟ ಆಗಲಿ ನೋವಾಗಲಿ ನಮಗೇನೋ ಮುಂದೇನೋ ತೊಂದರೆ ಬರಲಾರಂಗೆ ನೋಡ್ಕೊರಪ್ಪ ಅಂತ ಅವಾಗ ಏನೂ ಆಟ ಅನಿಸ್ತಿದ್ದಿಲ್ಲ ಸ್ನೇಹಿತರೆ. ಇವಾಗ ಎಲ್ಲ ಕಷ್ಟಗಳು ಅನುಭವಿಸಿ ನೋವುಗಳು ಅನುಭವಿಸಿ ಇವಾಗ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತೈತಿ. ಒಂದು ತಟ್ಟಿಗೆ ಏನಾರ ಅನಿಸ್ತಂದ್ರೆ ಫುಲ್ ಭಯ. ಅವಾಗ ಏನಾದ್ರೂ ಅಷ್ಟು ಭಯ ಆಗ್ತಿದ್ದಿಲ್ಲ. ಏನೋ ದೇವರು ಹೋಳು ಮಾಡ್ತಾರೆ ಅಂತೇಳಿ ನಂಬೀನಿ.
ಹೋಳ್ ಮಾಡ್ತಾನೆ ರೀ. ಇನ್ನು 14ಕ್ಕೆ ಹೋಗೋದಿದ್ರು ಶ್ರೀಶೈಲಕ್ಕೆ, 13ಕ್ಕೆ ಅನ್ನಕತ್ತಾರ. ಇದೊಂದು ಚಿಂತೆ ಆಗೈತಿ. ಇನ್ನು ಟೀಚಿಂಗ್ ಮಾಡುವು ಅದಾವು. ಯಾವಾಗ ಮಾಡ್ಕೋತೀನಿ, ಯಾವಾಗ ಬಿಲ್ಲೋ, ಯಾವಾಗ ಕೆಲಸ ನಿಭಾಯಿಸ್ತೀನಿ, ಯಾವಾಗ ಬಿಡ್ತೀನೋ ಗೊತ್ತಿಲ್ಲ. ಇವು 2-3 ಟೀಚಿಂಗ್ ಮೊದಲು ಮಾಡಲೇಬೇಕು. ಒಂದು ನೈಟ್ ಟೀಚಿಂಗ್ ಮತ್ತು ನೋಡಿದ್ರೆ ನಾಳೆ ಮುಂಜಾನೆ ಬೆಳಗ್ಗೆ ನೆಶಿನಾಗ ಎದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀನಿ. ಇವಾಗ 9:30 ಆಗೈತೆ. ನಾ ಶ್ರಾವಣಿ ಉಣ್ಣಾಕತ್ತಾಳ ಮೊಸರು ಹಾಕ್ಕೊಂಡು. ತಣ್ಣಗಿತ್ರಿ ಮೊಸರು ಉಣ್ಣಾಕತ್ತಾವಡಿ. ನೀವು ಊಟಕ್ಕೆ ಏನು ಮಾಡಿದ್ರಿ ರಾತ್ರಿ ಊಟಕ್ಕೆ ಅಂತ ಕಮೆಂಟ್ ಹಾಕಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು. ನಾನು ಶ್ರಾವಣ್ ಕುಮಾರ್ ಬಾಯ್ ಹೇಳಕತ್ತಾವಡಿ. ಗುಡ್ ನೈಟ್ ಎಲ್ಲರಿಗೆ. ಗುಡ್ ನೈಟ್. ಬನ್ನಿ ಇವಾಗ ಅವನು ಮಲ್ಕೋತಾನಂತ. ಆಗಾನೆ ಬ್ಲೌಸ್ ಕಟ್ ಮಾಡಾಗೆ ಮಲ್ಕೋತಾನೆ. ಊಟ ಮಾಡಿ ಮಲ್ಕೊಳಕತ್ ಬಿಡಪ್ಪ ಅಂದೆ. ಅವ್ರನ್ನ ಕರ್ಕೊಂಡು ಊಟ ಮಾಡಿದೆ. ಇನ್ನೊಂದು ಬಿಳಿ ಬ್ಲೌಸ್ ಕಟ್ ಮಾಡಿತ್ತು. 3 ಕಟ್ ಮಾಡಿದ ಓಡಾಗ್ತಿತ್ತು ಸ್ನೇಹಿತರೆ. ಮತ್ತೆ ಕಟ್ ಮಾಡ್ದು ಅಲ್ಲ, ನಾಳೆ ಕಟ್ ಮಾಡ್ಕೊಂಡು ರಾತ್ರಿ. ಬಾಯ್ ಸ್ನೇಹಿತರೆ, ಈ ವಿಡಿಯೋಗೆ ಏನು ಮಾಡ್ತೀನಿ. ಮತ್ತೆ ಗುಡ್ ನೈಟ್. ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಎಲ್ಲರಿಗೂ ಧನ್ಯವಾದಗಳು. ಶ್ರಾವಣ್ ಕುಮಾರ್ ಗುಡ್ ನೈಟೇ ಉಪ್ಪ ಕೊಡ್ತಾಳೆ. ಉಡಾಳ ಕೆಟ್ಟ ಉಡಾವಡಿಯವ.